ಕಬ್ಬು ಕಟಾವು ಮಾಡುವ ವಿಚಾರಕ್ಕೆ ಗಲಾಟೆ ನಡೆದಿದೆ. ರೈತ ಪರಶುರಾಮ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಇನ್ನು ರೈತ ಪರಶುರಾಮ್ ಹಲ್ಲೆಗೊಳಗಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೈಲಕುಂಟೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ರೈತ ಪರಶುರಾಮ್ ತನ್ನ 6 ಎಕರೆ ಭೂಮಿಯಲ್ಲಿ ಕಬ್ಬು ಬೆಳೆದಿದ್ದ. ಅದನ್ನು ಕಟಾವು ಮಾಡುವಂತ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ಈ ಗಲಾಟೆಯಲ್ಲಿ ರೈತ ಗಾಯಗೊಂಡಿದ್ದಾನೆ, ಹಲ್ಲೆಗೊಳಗಾಗಿದ್ದಾನೆ. ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾನೆ. ರೈತ ಪರಶುರಾಮ್ ಮೇಲೆ ಹಲ್ಲೆ ಆದ ಪರಿಣಾಮ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಹುಣಸಗಿಯ ಬೈಲಕುಂಟೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಯಾದಗಿರಿಯ ಹುಣಸಗಿ ತಾಲೂಕಿನ ಬೈಲಕುಂಟೆ ಗ್ರಾಮದಲ್ಲಿ ಕಬ್ಬು ಕಟಾವು ಸಂದರ್ಭದಲ್ಲಿ ನಡೆದಿರುವಂತಹ ಗಲಾಟೆ ಇದಾಗಿದೆ. 6 ಎಕರೆ ಭೂಮಿಯಲ್ಲಿ ಕಬ್ಬು ಬೆಳೆದಿದ್ದ ಪರಶುರಾಮ್ ಬೆಳೆ ಕಟಾವು ಮಾಡುವಂತ ಸಂದರ್ಭದಲ್ಲಿ ಗಲಾಟೆಯಾಗಿದೆ. ಬಸವಂತರಾಯ ಅವರಿಂದ ಜಮೀನು ಖರೀದಿ ಮಾಡಿ ಕೃಷಿ ಮಾಡ್ತಿದ್ದಂಥ ರೈತ ಪರಶುರಾಮ್ ಈಗ ಜಮೀನು ನಮಗೆ ಸೇರಿದ್ದು ಅಂತ ಹೇಳಿ ಜಮೀನು ಮಾಲಕ ಬಸವಂತರಾಯ ಕಬ್ಬು ಕಟಾವು ಮಾಡುವಂತ ಸಂದರ್ಭದಲ್ಲಿ ಖ್ಯಾತೆ ತೆಗೆದಿದ್ದಾರೆ. ಹೀಗಾಗಿ ಗುತ್ತಿಗೆ ಪಡೆದು ಬೆಳೆ ಬೆಳೆದಂತ ರೈತ ಕಟಾವು ಮಾಡುವಂತ ಸಂದರ್ಭದಲ್ಲಿ ಅಡ್ಡಿಪಡಿಸಿದ್ರಿಂದ ಭೂಮಾಲೀಕ ಹಾಗೂ ಗುತ್ತಿಗೆದಾರನ ನಡುವೆ ಗಲಾಟೆ ಆಗಿದೆ. ಸೊ ಹೀಗಾಗಿ ರೈತ ಪರಶುರಾಮ್ ಮೇಲೂ ಕೂಡ ಹಲ್ಲೆ ಆಗಿದೆ. ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ವಸಂತರಾಯ ಪೊಲೀಸರ ಭದ್ರತೆಯೊಂದಿಗೆ ರೈತ ಪರಶುರಾಮ್ ಕಾರ್ಮಿಕರನ್ನ ಕರೆದು ಕಟಾವು ಮಾಡಲು ಮುಂದಾಗಿದ್ದ. ಈ ವೇಳೆ ಪೊಲೀಸರ ಎದುರಿಗೆ ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ. ಬಸವಂತರಾಯ ಕುಟುಂಬಸ್ಥರು ಕಾರ್ಮಿಕರನ್ನ ವಾಪಸ್ ಕಳಿಸಿದ ಘಟನೆ ಕೂಡ ಕಂಡು ಬಂದಿದೆ. ನಂತರ ಕುಟುಂಬಸ್ಥರು ದೂರು ಕೊಡಲು ಹೋಗ್ತಿದ್ರು. ರೈತ ಪರಶುರಾಮ್ ಮೇಲೆ ವಸಂತರಾಯ ಅವರಿಂದ ಹಲ್ಲೆ ಮಾಡಲಾಗಿದೆ. ಹಲ್ಲೆಗೊಳಗಾದಂತಹ ಪರಶುರಾಮ್ ಹಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾನೆ. ಕೊಡೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಡಿಸಿ ಮೇಡಮ್ ಆರ್ಡರ್ ಮಾಡ್ಕೊಂಡು ಕಾಗದಪತ್ರ ಆರ್ಡರ್ ಮಾಡ್ತಾರನ್ರಿ ಡಿಸಿ ಮೇಡಮ್ ಮತ್ತೆ ಈಗ ತಿಳಿಸಿ ಹೇಳ್ಬೇಕ್ರಿ ನೀವು ಸರ್. ನೀವು ಹೇಳ್ಬೇಕ್ರಿ ಸುಮ್ಮನೆ ಡಿಸಿ ಮೇಡಮ್ ಆರ್ಡರ್ ಮಾಡ್ತಾರನ್ರಿ ಹೇಳಕತ್ತೀವಲ್ಲ ಅವನು. ಮತ್ತೆ ಅವ್ರ ಆಟ ಕಡಿಬೇಡ ಅಂತ ಕೇಸಿಂದ ಎಡತನ ನಿಂದ್ರಿಸಿದ್ರೆ 4 ತಾಸು ಆಯ್ತ್ರಿ ನಿಂತು ಕಡಿಯೋದು. ಗ್ಯಾಂಗ್ ಹೋದ ಗ್ಯಾಂಗ್ ನಡೆಸಿದಾರನ್ರಿ ಒಳ್ಳೆ. ಹಾ 2 ಗ್ಯಾಂಗಿಗೆ ಹೊಡೆಸ್ಯಾರ. ಕೊಟ್ಟಿನೋಡ್ರಿ ಏನ್ ಸಲ ಕೊಡ್ಬೇಕ್ರಿ. ಪರೀಕ್ಷೆ ಮಾಡ್ತಾರೆ ಸುಮ್ಮನೆ ಆಡಕ್ ಬಂದ್ರೆ ಡಿಸಿ ಮೇಡಮ್ ಸುಮ್ಮನೆ ಡಿಸಿ ಮೇಡಮ್ ಆರ್ಡರ್ ಮಾಡ್ಕೊಂಡು ಕಾಗದಪತ್ರ ಆರ್ಡರ್ ಮಾಡ್ತಾರನ್ರಿ ಡಿಸಿ ಮೇಡಮ್ ಮತ್ತೆ ಈಗ ತಿಳಿಸಿ ಹೇಳ್ಬೇಕ್ರಿ ನೀವು ಸರ್. ನೀವು ಹೇಳ್ಬೇಕ್ರಿ ಸುಮ್ಮನೆ ಡಿಸಿ ಮೇಡಮ್ ಆರ್ಡರ್ ಮಾಡ್ತಾರನ್ರಿ ಹೇಳಕತ್ತೀವಲ್ಲ ಅವನು. ಮತ್ತೆ ಅವ್ರ ಆಟ ಕಡಿಬೇಡ ಅಂತ ಕೇಸಿಂದ ಎಡತನ ನಿಂದ್ರಿಸಿದ್ರೆ 4 ತಾಸು ಆಯ್ತ್ರಿ ನಿಂತು ಕಡಿಯೋದು. ಗ್ಯಾಂಗ್ ನಡೆಸಿದಾರನ್ರಿ ಒಳ್ಳೆ. ಹಾ 2 ಗ್ಯಾಂಗಿಗೆ ಹೊಡೆಸ್ಯಾರ. ನನ್ನ ಫೋನ್ ಒಂದು ಸ್ವಿಚ್ ಆಫ್ ಆಯ್ತು. ಕೊಟ್ಟಿನೋಡ್ರಿ ಏಸ್ ಸಲ ಕೊಡ್ಬೇಕ್ರಿ. ಗೊತ್ತಿಲ್ಲ ಪರೀಕ್ಷೆ ಮಾಡ್ತಾರೆ ಸುಮ್ಮನೆ ಆಡಕ್ ಬಂದ್ರೆ ಡಿಸಿ ಮೇಡಮ್ ಸುಮ್ಮನೆ ಡಿಸಿ ಮೇಡಮ್ ಆರ್ಡರ್ ಮಾಡ್ಕೊಂಡು ಕಾಗದಪತ್ರ ಆರ್ಡರ್ ಮಾಡ್ತಾರನ್ರಿ ಡಿಸಿ ಮೇಡಮ್ ಮತ್ತೆ ಈಗ ತಿಳಿಸಿ ಹೇಳ್ಬೇಕ್ರಿ ನೀವು ಸರ್.